ಹೆಲ್ದಿಯಾಗಿರುವ ಮಿಲೆಟ್ ಪುಲಾವು ಸ್ಪೆಷಲಿ ವೆಯ್ಟ್ ರಿಡ್ಯೂಸ್ ಮಾಡುವವರಿಗೆ, ಡಯಾಬಿಟಿಸ್ ಇರೋರಿಗೆ ಅಥವಾ ಹೆಲ್ತ್ ಇಶ್ಯೂ ಇರುವವರಿಗೆ ತುಂಬ ಒಳ್ಳೆಯದಿತ್ತು. ಈ ಥರ ಮಿಲೆಟ್ ತಗೊಂಡಿದ್ದೇನೆ. ಯಾವುದು ಕೂಡ ಮಿಲೆಟ್ ಉಪಯೋಗಿಸ್ಬೋದು. ಇದನ್ನು ಚೆನ್ನಾಗಿ ಒಂದು 5-6 ಸಲ ತೊಳೆದ್ಬಿಟ್ಟು ಮಿನಿಮಮ್ ಹಾಫ್ ಆನ್ ಅವರ್ ಟು 1 ಅವರ್ ನೆನೆಸಿಡಬೇಕು. ಆಗ ಬೇಗ ಬೇಯುತ್ತೆ ಇದು. ಇದಕ್ಕೆ ನಾನು ಇಲ್ಲಿ ಆನಿಯನ್, ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಮೆಂತ್ಯ ಸೊಪ್ಪು ಮತ್ತು ಸೋಯಾಬೀನ್ ಸಾಲ್ಟ್ ಹಾಕಿಬಿಟ್ಟು ಬೇಯಿಸಿಟ್ಟಿದ್ದೇನೆ. ಕಡೆಯಲ್ಲಿ ಆಯಿಲ್ ಹಾಕಿಬಿಟ್ಟು ಸೋಂಪು, ಚಕ್ಕೆ, ಕರಿಪತ್ತ, ತೇಜ್ಪತ್ತ, ಬೇಕಾದರೆ ನೀವು ಇಲೈಚಿ ಮತ್ತು ಕ್ಲೋ ಕೂಡ ಹಾಕ್ಬೋದು. ನಾನಿಲ್ಲಿ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಸ್ವಲ್ಪ ಬಾಡಿದ ಮೇಲೆ ಇಲ್ಲಿ ಸೊಪ್ಪು ಹಾಕಬೇಕು. ಸೊಪ್ಪು ಕೂಡ ಚೆನ್ನಾಗಿ ಬಾಡಿದ ಮೇಲೇ ನಾವು ಟೊಮೆಟೊ ಹಾಕಬೇಕು, ಅದಕ್ಕಿಂತ ಮೊದಲು ಹಾಕಬಾರ್ದು. ಚೆನ್ನಾಗಿ ಸ್ವಲ್ಪ ಬಾಡಿದ ಮೇಲೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲಿ ಜೊತೆ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಟಿದ್ದೆ, ಅದನ್ನೇ ಹಾಕ್ತಾಯಿದ್ದೇನೆ. ಮತ್ತು ಟೊಮೆಟೊ ಹಾಕ್ತಾಯಿದ್ದೇನೆ. ಟೊಮೆಟೊ ಹಾಕಿದ ಕೂಡಲೇ ನಾವು ಸ್ವಲ್ಪನೇ ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಸಾಫ್ಟ್ ಆಗುವವರೆಗೆ ವೆಯ್ಟ್ ಮಾಡಬೇಕು. ಅದರ ನಂತರ ಒಂದೊಂದಾಗಿ ಎಲ್ಲ ವೆಜಿಟೇಬಲ್ಗಳನ್ನು ಆ್ಯಡ್ ಮಾಡಬೇಕು. ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಸೋಯಾ ಚಂಕ್ಸ್ ಅನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ನೀವು ಬೇಕಾದರೆ ಸೋಯಾ ಚಂಕ್ಸ್ ಬದಲಿಗೆ ಇಲ್ಲಿ ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು. ಆದರೆ ಪನ್ನೀರ್ ಮತ್ತು ಸೋಯಾ ಚಂಕ್ಸ್ ಎರಡನ್ನು ಒಟ್ಟಿಗೆ ಆ್ಯಡ್ ಮಾಡಬೇಡಿ, ಅದೆರಡು ಪ್ರೋಟೀನ್. ಇಲ್ಲಿ ಹಲ್ದಿ ಮತ್ತು ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಕ್ತಾಯಿದ್ದೇನೆ. ನಿಮಗೆ ಬೇಕಾದರೆ ಬೇರೆ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ಇದು ಸ್ವಲ್ಪ ಬೆಂದ ಮೇಲೆ ಕುಕ್ಕರಲ್ಲಿ ಬೇಯೋದಾದರೆ ಒಟ್ಟಿಗೆ ಇಟ್ಬಿಡಿ, ಒಟ್ಟಿಗೆ ಬೇಯುತ್ತೆ ಇದು. ಇಲ್ಲಿ ನಾನು ಕಡಾಯಿಯಲ್ಲಿ ಬೇಯಿಸಿರೋದ್ರಿಂದ ಸ್ವಲ್ಪ ಬೆಂದ ಮೇಲೆ ನಾನು ಬಿಸಿನೀರು ಆ್ಯಡ್ ಮಾಡ್ತಾಯಿದ್ದೇನೆ. ಒಂದಕ್ಕೆ 3 ಕಪ್ಪಷ್ಟು ಅಥವಾ 3.5 ಕಪ್ಪು. ಮಿಲೆಟಿಗೆ ಸ್ವಲ್ಪ ನೀರು ಜಾಸ್ತಿ ಬೇಯಲಿಕ್ಕೆ, ಕಡಿಮೆ ಆದರೆ ಮತ್ತೆ ನೋಡಿಕೊಂಡು ಹಾಕ್ಬೋದು. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬಂದ ಮೇಲೆ ಇದನ್ನು ಸೋಕ್ ಮಾಡಿದಂತಹ ಮಿಲೆಟನ್ನು ಆ್ಯಡ್ ಮಾಡಬೇಕು. ಕುಕ್ಕರಲ್ಲಿ ಮಾಡೋರು ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು 1-2 ವಿಸಿಲ್ ಇಡ್ಬೋದು. ನಾವಿಲ್ಲಿ ಬಿಸಿನೀರು ಹಾಕಿದರೆ ಬೇಗನೆ ಬಾಯ್ಲ್ ಆಗುತ್ತೆ. ಮತ್ತು ಇಲ್ಲಿ ನಾವು ಈ ಸ್ಟೇಜಲ್ಲಿ ಸಾಲ್ಟ್ ಚೆಕ್ ಮಾಡಬೇಕು. ಸಾಲ್ಟ್ ಕಡಿಮೆ ಆದರೆ ಆ್ಯಡ್ ಮಾಡ್ಬೋದು. ಟೇಸ್ಟಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತೇನೆ. ನೀವು ಬೇಕಾದರೆ ಶುಗರ್ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಮಿಡ್ಲಲ್ಲಿ ಒಂದು ಸಲ ಓಪನ್ ಮಾಡಿಬಿಟ್ಟು ನೋಡಬೇಕು ನೀರು ಎಷ್ಟಿದೆ ಅಂತ. ಕಡಿಮೆ ಇದ್ದರೆ ಮತ್ತೆ ನಾವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡಿ. ನೋಡಿ, ಈ ಥರ ಡ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಡಿ. ಇಮಿಡಿಯೇಟ್ ಸರ್ವ್ ಮಾಡಬಾರ್ದು. ಮೇಲ್ಗಡೆ ಸ್ವಲ್ಪ ಗೀ ಹಾಕಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ, ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಸರ್ವ್ ಮಾಡಬೇಕು. ಒಂದು 5 ನಿಮಿಷ ಹೋಗಬೇಕು, ಇಲ್ಲ ಹಾಗೆ ಮಾಡಿದರೆ ತುಂಬ ಉದುರುದ್ರಾಗಿ ಬರ್ತದೆ. ವೆಯ್ಟ್ ಲಾಸ್ ಮಾಡುವವರು ಇದನ್ನು ಸಂಜೆ ಕೂಡ ತಿನ್ಬೋದು. ಡಯಾಬಿಟಿಸ್ ಇರುವವರು ಕೂಡ ತಿನ್ಬೋದು, ಏನೂ ತೊಂದರೆ ಇಲ್ಲ. ಇದು ಸ್ವಲ್ಪ ತಿನ್ನುವಾಗಲೇ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ತಿಳಿಸಿ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.